Hi, hello, namaste everyone. I am Pramod Gujjar, your science educator from Gujjar Tutorials. ನಾವು ಕಲಿತಾ ಇದ್ದೇವೆ ಎಕ್ಸ್ಪ್ಲೋರೇಷನ್ 19th ಹೊಸ ಸಿಲೆಬಸ್. ಅದರೊಳಗೆ ಸೆಕೆಂಡ್ ಚಾಪ್ಟರ್ ಸೆಲ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಲೈಫ್. ಹಿಂದಿನ ಕ್ಲಾಸ್ ಒಳಗೆ ನಾವೇನು ಕಲ್ತ್ವಿ? ಸೆಲ್ ಅಂದ್ರೆ ಏನು, ಸೆಲ್ ಹೆಂಗ್ ಮ್ಯಾಗ್ನಿಫೈ ಆಗುತ್ತೆ ಕಲ್ತ್ವಿ, ಸೆಲ್ ಮೆಂಬ್ರೇನ್ ಅಂದ್ರೆ ಏನಂತ ಕಲ್ತ್ವಿ. ಇವತ್ತು ನಾವು ಕಲಿತೀವಿ ಹೊಸ ಸ್ಟ್ರಕ್ಚರು, ದಟ್ ಈಸ್ ಸೆಲ್ ವಾಲ್. ವಾಟ್ ಈಸ್ ಸೆಲ್ ವಾಲ್? Before entering into the cell wall, we will have to observe two cells. ಏನ್ ಮಾಡ್ತೀವಿ ನಾವು? ಎರಡು ಸೆಲ್ ನ ತಗೊಂತೀವಿ ಅಬ್ಸರ್ವೇಷನ್ ಗೆ. ಯಾವ್ದು? ಒಂದು ರೋಯೋ ಪ್ಲಾಂಟ್ ಇಂದು ಲೀಫ್, ಇನ್ನೊಂದು ಚೀಕ್ ಸೆಲ್. ಈಗ ನೀವೆಲ್ಲ ಕೊರೋನಾ ಟೆಸ್ಟ್ ಮಾಡಿದ್ರು ಗೊತ್ತಾ, ಕಾಟನ್ ಬಡ್ ಹಾಕಿಲ್ಲ ಬಾಯಿ ಒಳಗೆ ಗಂಟಲೊಳಗೆ ಏನ್ ತಗೊಂಡ್ರೆ ಆ ತರ ನಿಮ್ಮ ಇನ್ನರ್ ಬಾಯಿ ಒಳಗಡೆ ಇನ್ನರ್ ಚೀಕ್ ಸೆಲ್ಸ್ ನ ಸ್ಕ್ರೇಪ್ ಮಾಡಬೇಕು. ಇದರಿಂದ ಕಾಟನ್ ಬಡ್ ಆರ್ ಎಲ್ಸ್ ಬ್ರಷಿನ್ ಹಿಂದಿನ ತುದಿ ಇರ್ತದಲ್ಲ ಅಲ್ಲಿಂದ ಹಿಂಗೆ ತಿಕ್ಕೊಂಡು ಸ್ವಲ್ಪ ಸ್ಲೈಡ್ ಒಳಗೆ ಹಚ್ಚಿ, ಸ್ಲೈಡಿಗೆ ಹಿಂಗೆ ಹಚ್ಚಿ ಏನು ಮಾಡ್ಬೇಕು, ಅದನ್ನ ಮೈಕ್ರೋಸ್ಕೋಪ್ ಕೆಳಗೆ ಇಡಬೇಕು. ಏನು ಮಾಡ್ತೀರಿ? ಒಂದು ರೋಯೋ ಪ್ಲಾಂಟ್ ಲೀಫ್ ಆರ್ ಎನಿ ಪ್ಲಾಂಟ್ ಲೀಫ್, ಒಂದು ಲೀಫ್ ತಗೊಳ್ರಿ, ಅದ್ರ ಜೊತೆಗೆ ಚೀಕ್ಸ್ ಅಲ್ಲಿ ಇನ್ನರ್ ಚೀಕ್ಸ್ ನ ತಗೊಂತೀರಿ. ತಗೊಂಡು ಏನು ಮಾಡ್ತೀರಿ? ಒಂದು ಸ್ಲೈಡ್ ಒಳಗೆ ಹಾಕಿ ಅದನ್ನ ಸ್ಲೈಡಿಗೆ ಒರೆಸಿ ಇಡ್ತೀರಿ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ಅ ಡೈ, ಒಂದು ಕಲರ್ ಡೈ ಯೂಸ್ ಮಾಡ್ತೀರಿ. ಅದ್ರ ಮೇಲೆ ಸ್ವಲ್ಪ ವಾಟರ್ ಹಾಕ್ತೀರಿ. ಲೈಟ್ ಆಗುತ್ತೆ, ಅಂದ್ರೆ ಬಹಳ ಚಿಕ್ಕಾಗಿದ್ರೆ ನಮಗ್ ಕಾಣಲ್ಲ. ಸೊ ಅದನ್ನ ಏನ್ ಮಾಡ್ತೀವಿ ನಾವು ಚಿನ್ನಾಗಿ ವಿಸಿಬಲ್ ಆಗೋ ತರ ಮಾಡ್ಕೊಂತೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ? ಒಂದು ಕವರ್ ಸ್ಲಿಪ್, ಕ್ಲೀನ್ ಆಗಿ ಒಂದು ಕವರ್ ಸ್ಲಿಪ್ ಮುಚ್ಚಿ ಅದನ್ನ ಏನ್ ಮಾಡ್ತೀವಿ? ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ನೋಡ್ತೀವಿ. ವಾಟ್ ಹ್ಯಾಪನ್ ವೆನ್ ವಿ ಅಬ್ಸರ್ವ್ಡ್ ಅನಿಮಲ್ ಸೆಲ್? ಅದು ಜಸ್ಟ್ ಇಷ್ಟೇ ಇತ್ತು ಸ್ಟ್ರಕ್ಚರ್. ಯಾವಾಗ ನೀವು ಪ್ಲಾಂಟ್ ಸೆಲ್ ನೋಡ್ತೀರಿ, ಪ್ಲಾಂಟ್ ಸೆಲ್ ನೋಡಿದಾಗ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಒಳಗೆ ಇನ್ನೊಂದು ಲೈನ್ ಇರುತ್ತೆ. ಸರ್ ಅನಿಮಲ್ ಸೆಲ್ ಒಂದೇ ಸ್ಟ್ರಕ್ಚರ್, ಪ್ಲಾಂಟ್ ಸೆಲ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಐತೆ ಸರ್, ಹೌದಾ? ಈ ಹೊರಗಡೆ ಏನೈತಲ್ಲ ಎಕ್ಸ್ಟ್ರಾ ಸ್ಟ್ರಕ್ಚರ್, ಇದನ್ನ ನಾವು ಕರಿತೀವಿ ಸೆಲ್ ವಾಲ್. ಗ್ರೇಟ್ ವಾಲ್ ಆಫ್ ಇಂಡಿಯಾ, ರಾಹುಲ್ ದ್ರಾವಿಡ್ ಅಂತ ಹೆಂಗ್ ಕರಿತೀರಲ್ಲ ನೀವು, ಅದೇ ತರ ಸೆಲ್ಲಿಗೆ ಒಂದು ವಾಲ್ ಇದೆ, ಪ್ರೊಟೆಕ್ಷನ್ ಕೊಡುತ್ತೆ. ನಿಮ್ ಮನೆಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡುತ್ತಲ್ಲ ಆ ತರ ಪ್ರೊಟೆಕ್ಷನ್ ಕೊಡುತ್ತೆ. ಅದನ್ನ ನಾವು ಕರಿತೀವಿ ಸೆಲ್ ವಾಲ್ ಅಂತ, ಹೌದಾ? ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇಲ್ಲ, ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಇದೆ. ಏನ್ ಸರ್ ಅದರ ಯೂಸ್? ಸರ್ ಅಲ್ಲಿ ಐತಿ, ಇಲ್ಲಿಲ್ಲ. ಏನ್ ಸರ್ ಯೂಸ್? ಎದಕ್ ಸರ್ ಸ್ಟಡಿ ಮಾಡ್ಬೇಕು ನಾವು ಸೆಲ್ ವಾಲ್? ಇದ್ರ ಇರ್ಲಿ ಬಿಡ್ರಿ, ಅದ್ರ ಪಾಡಿಗೆ ಅದು ನಮಗೇನ್ ಮಾಡ್ತೈತಿ, ಹೌದಿಲ್ಲ? ವೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಟ್, ವಾಟ್ ಇಸ್ ದ ನೆಸೆಸಿಟಿ ಅಂತ ಈಗ ಸ್ಟಡಿ ಮಾಡ್ತೀವಿ. ಏನ್ ಮಾಡ್ತೀವಿ? ಆಗಲೇ ನಾವೇನ್ 20% ಆಫ್ ಶುಗರ್ ಆರ್ ಸಾಲ್ಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಂಡಿದ್ವಿ, ನೆನಪೈತಾ? ಆ ಸೊಲ್ಯೂಷನ್ ತೆಗೆದಿಟ್ಕೊಳ್ರಿ. ಈಗ ಏನ್ ಮಾಡ್ತೀರಿ? ಎರಡೂ ಸೆಲ್ ಮೇಲೆ ಏನ್ ಮಾಡ್ತೀರಿ? ಚೂರ್ ಹಾಕ್ರಿ, ಒಂದ್ 4-5 ಡ್ರಾಪ್. ಆ 4-5 ಡ್ರಾಪ್ ಹಾಕಿ ಸ್ವಲ್ಪ ಹೊತ್ತು ಸೈಡಿಗೆ ಬಿಡ್ರಿ. ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು? ಅದ್ ಎತ್ತಿ ಸೈಡಿಗೆ ಇಟ್ಟು ಅಲ್ಲಿ ತನಕ ಒಂದ್ 10 ನಿಮಿಷ ದೇವ್ರ ನಾಮ ಭಜನೆ ಮಾಡ್ರಿ. ಹಂಗಾರ ಪುಣ್ಯ ಬರ್ಲಿ, ಯಾವ್ದಾ? ಟೈಮ್ ಆಗದಂತೆ ಏನ್ ಮಾಡ್ತೀರಿ? ಮತ್ತೆ ಫ್ರೀ ಫೈರ್ ಪಬ್ಜಿ ಆಡೋದ್ ಬದ್ಲಿ ಯಾವ್ದಾ ಇಲ್ಲ ಯಾವ್ದಾರ ಒಂದೆರಡು ಕ್ವಶನ್ ಆನ್ಸರ್ ಓದ್ಕೊಂಡ್ರೆ ಎಕ್ಸಾಮಿಗೆ ಹೆಲ್ಪ್ ಆದ್ರೆ ಆಗ್ತೈತಿ. ಏನಾಯ್ತು? ಎರಡು ಸೆಲ್ ಏನ್ ಮಾಡಿದ್ವಿ ನಾವು? 20% ಆಫ್ ಶುಗರ್ ಸೊಲ್ಯೂಷನ್ ಆರ ಸಾಲ್ಟ್ ಸೊಲ್ಯೂಷನ್ ಹಾಕಿದ್ವಿ. ಸಾಲ್ಟ್ ಸೊಲ್ಯೂಷನ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸೈಡಿಗೆ ಇಟ್ವಿ. ಈಗ ಏನಾಗುತ್ತೆ? ನೀವು ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ that when the cells are kept in hypertonic solution, the cell membrane or cytoplasm gets ಏನಾಗುತ್ತೆ? ಕಾಂಟ್ರಾಕ್ಟೆಡ್ ಅಂತ ಕಲ್ತಿದ್ರಿ, ಹೌದಾ? ಕಾಂಟ್ರಾಕ್ಟ್ ಆಗುತ್ತೆ ಅಂತ ಕಲ್ತಿದ್ರಿ. ಏನ್ ಮಾಡ್ತೀರಿ? ಎರಡೂ ಸೆಲ್ ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೀವೀಗ ಅಬ್ಸರ್ವ್ ಮಾಡ್ತೀರಿ. ಇಲ್ಲಿ ಏನಾಗಿರುತ್ತೆ? ಸೆಲ್ ಸೈಜ್ ಪ್ಲಾಂಟ್ ಸೆಲ್ ಇಂದ ಒಂಚೂರು ಚೇಂಜ್ ಆಗಿರಲ್ಲ, ಅನಿಮಲ್ ಸೆಲ್ ಇಂದ ಮಾತ್ರ ಚೇಂಜ್ ಆಗಿರುತ್ತೆ. ಅನಿಮಲ್ ಸೆಲ್ ಇಂದು ಸೈಜ್ ಶ್ರಿಂಕ್ ಆಗಿರುತ್ತೆ, ಸೈಜೇ ಕಂಪ್ಲೀಟ್ ಆಗಿ ಸೆಲ್ಲಿನ ಸೈಜೇ ಶ್ರಿಂಕ್ ಆಗಿರುತ್ತೆ. ಆದ್ರೆ ಪ್ಲಾಂಟ್ ಸೆಲ್ ಸೈಜ್ ಹಂಗೆ ಇರ್ತೈತಿ. ಇದಂಗ್ ಸರ್ ಸಾಧ್ಯ ಅಂತ ಅಂದ್ರೆ, ಈ ಪ್ಲಾಂಟ್ ಸೆಲ್ ಅಲ್ಲಿ ಇರ್ತಕ್ಕಂಥ ಸೈಟೋಪ್ಲಾಸಮ್ ಒಳಗಡೆ ಇರೋ ಸೆಲ್ ಮೆಂಬ್ರೇನ್ ಏನಾಗಿರುತ್ತೆ? ಇದು ಶ್ರಿಂಕ್ ಆಗಿರುತ್ತೆ. ಆದ್ರೆ ಈ ಏನೈತಲ್ಲ ಎಕ್ಸ್ಟರ್ನಲ್ ಲೇಯರ್, ಸೆಲ್ ವಾಲ್ ಅಂತ ಏನು ಕರಿತಿರಲ್ಲ, ಇಟ್ ಸ್ಟ್ಯಾಂಡ್ಸ್ ದ ಪ್ರೆಷರ್. ಇದೇನ್ ಮಾಡುತ್ತೆ? ಈ ಪ್ರೆಷರ್ ನ ಬಿಟ್ಟು ಸ್ಟ್ಯಾಂಡ್ ಮಾಡಿ ಸೆಲ್ ಇಂದು ಒರಿಜಿನಲ್ ಸ್ಟ್ರಕ್ಚರ್ ನ ಮೇಂಟೈನ್ ಮಾಡುತ್ತೆ. ಆದ್ರೆ ಅನಿಮಲ್ ಸೆಲ್ ಒಳಗೆ ಈ ಫೆಸಿಲಿಟಿ ಇಲ್ಲ. ಸೊ ಏನಾಗುತ್ತೆ? ಆ ಸೆಲ್ ಕಂಪ್ಲೀಟ್ ಆಗಿ ಶ್ರಿಂಕ್ ಆಗುತ್ತೆ. ಪ್ಲಾಂಟ್ ಸೆಲ್ ಯಾಕೆ ಶ್ರಿಂಕ್ ಆಗ್ಲಿಲ್ಲ? ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇತ್ತು. ಇದೇನ್ ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್
ಇಟ್ ಪ್ರೊವೈಡ್ಸ್ ಸೇಫ್ಟಿ, ಇಟ್ ಪ್ರೊವೈಡ್ಸ್ ರಿಜಿಡಿಟಿ ಅಂತ ಕರಿತೀವಿ ನಾವು. ಆ ಪ್ಲಾಂಟ್ ಸ್ಟಿಫ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಸಮುದ್ರದಾಗರ ಇಡ್ರಿ, ನೀರೊಳಗರ ಇಡ್ರಿ, ಎಲ್ಲರ ಇರ್ರಿ, ಒಂದು ಪ್ಲಾಂಟ್ಸ್ ಅಲ್ಲಿ ಚೆನ್ನಾಗಿ ಇರುತ್ತೆ. ಯಾಕಂದ್ರೆ ಇದಕ್ಕೊಂದು ಎಕ್ಸ್ಟ್ರಾ ಲೇಯರ್ ಐತಿ, ಏನು, ಸೆಲ್ ವಾಲ್. ಅದ್ರ ಒಳಗಿಂದ ಸೆಲ್ ಮೆಂಬ್ರೇನ್ ಕಾಂಟ್ರಾಕ್ಟ್ ಆಗುತ್ತೆ, ಆದ್ರೆ ಸೆಲ್ ಸೈಜ್ ಚೇಂಜ್ ಆಗಲ್ಲ. ನೀವು ಅದನ್ನ ಹೈಪರ್ಟೋನಿಕ್ ಒಳಗರ ಇಡ್ರಿ, ಐಸೋಟೋನಿಕ್ ಒಳಗರ ಇಡ್ರಿ, ಅಥವಾ ಹೈಪೋಟೋನಿಕ್ ಒಳಗರ ಇಡ್ರಿ, ದೇರ್ ವಿಲ್ ಬಿ ನೋ ಚೇಂಜ್ ಅಟ್ ಆಲ್. ದೇರ್ ವಿಲ್ ಬಿ ನೋ ವಿಸಿಬಲ್ ಚೇಂಜ್. ಕಣ್ಣಿಗೆ ಕಾಣ್ತಕ್ಕಂತ ಯಾವುದೇ ರೀತಿಯ ಚೇಂಜಸ್ ಇರಲ್ಲ ಎಲ್ಲಿ, ಪ್ಲಾಂಟ್ ಸೆಲ್ ಅಲ್ಲಿ. ಆದರೆ ಎನಿಮಲ್ ಸೆಲ್ ಅಲ್ಲಿ ಚೇಂಜ್ ಆಗುತ್ತೆ. ಎನಿಮಲ್ ಸೆಲ್ ಅಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ, ಸೈಜ್ ಚೇಂಜ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಸೆಲ್ ವಾಲ್. ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಸ್ಟಡಿ ಮಾಡ್ತೀವಿ ನಾವು ಅಂದ್ರೆ, ಏನ್ ಸರ್ ಸ್ಟಡಿ ಮಾಡ್ತೀವಿ, ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಯಾಕೆ ಯೂಸ್ ಆಗುತ್ತೆ ಅದ್ರ ನೆಕ್ಸ್ಟ್ ಸ್ಟಡಿ ಮಾಡ್ತೀರಿ. ಬೇರೆ ಬೇರೆ ರೀತಿಯಾದ ಸೆಲ್ ಆರ್ಗನಲ್ಸ್. ಈ ಸೆಲ್ ವಾಲ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. ಸೆಲ್ ವಾಲ್ ಅಂದ್ರೆ ಏನು, ಇಟ್ಸ್ ಅನ್ ಎಕ್ಸ್ಟರ್ನಲ್ ಲೇಯರ್ ಬಿಸೈಡ್ ದ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಬಾಜು ಇರತಕ್ಕಂತ ಒಂದು ಎಕ್ಸ್ಟ್ರಾ ಮೆಂಬ್ರೇನು, ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ವಾಲ್. ಅದೇನ್ ಮಾಡುತ್ತೆ, ಇಟ್ ಪ್ರೊವೈಡ್ಸ್ protection for the cell and it is capable of withstand the cell's original structure. Cell structure expand contract ಆಗಬಾರ್ದು ಅಂತ ಕಾಪಾಡೋದು ಯಾವುದು ಸೆಲ್ ವಾಲ್. ನೋಡ್ರಿ, ನಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಗೊತ್ತಿದ್ದವ್ರಿಗೆ ಹೇಳ್ರಿ, ಯಾಕಂದ್ರೆ ಎಲ್ರಿಗೂ ಟ್ಯೂಷನ್ ಕ್ಲಾಸಸ್ಸಿಗೆ ಹೋಗಕ್ಕಾಗಲ್ಲ, ಎಲ್ಲರಿಗೂ ಒಂದೇ ಸಲ ಓದಿದ್ರೆ ಅರ್ಥ ಆಗಲ್ಲ. ಸೊ ಆ ತರ ಮಕ್ಕಳಿಗೆ ಹೆಲ್ಪ್ ಆಗಲಿ. ನಿಮ್ಗೆ ಆದಷ್ಟು ಯಾರಿಗೆ ನೆಸೆಸಿಟಿ ಐತಿ ಅವ್ರಿಗೆ ಹೇಳ್ರಿ.